ಸ್ನೇಹಿತರೆ, ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡುವ ಒಂದು ಪುಟ್ಟ ಪ್ರಯತ್ನ ಮಾಡ್ತಾನೆ. ಭಾಷಣ ಮಾಡುವ ಮೊದಲು ಭಾಷಣದ ಸಿದ್ಧತೆ ಬಗ್ಗೆ ತಿಳಿಸಿ ಸರ್ ಅಂತ. ನಾನು ಜಯಪ್ರಕಾಶ್ ನಗ್ತಿಳ್ಳಿ ಯೂಟ್ಯೂಬ್ ಚಾನೆಲ್ನಲ್ಲೇ ಪ್ರಿಪ್ರೇಷನ್ ಸಿದ್ಧತೆ ಬಗ್ಗೆನೇ 1 ತಾಸು ಮಾತಾಡಿದ್ದೇನೆ. ಅದರ ಅರ್ಥ ಸಿದ್ಧತೆ ಶೇಕಡ 90%, ಪ್ರೆಸೆಂಟೇಷನ್ 10%. ಆದರೆ ಸ್ಟೇಜ್ ಮೇಲೆ ಬಂದಾಗ ಈ 10% ಏನಿರುತ್ತಲ್ಲ, ಅದು 100% ಆಗ್ಬಿಡ್ತದೆ. ನೀವು ಎಷ್ಟು ಪ್ರಿಪೇರ್ ಆಗಿರ್ತೀರೋ ಅಷ್ಟು ನಿಮ್ಮನ್ನು ಕೈ ಹಿಡಿಯುತ್ತೆ. ನನಗೆ 30 ವರ್ಷದಿಂದ ಸಿದ್ಧತೆ ಮಾಡ್ತಾ ಇರೋದ್ರಿಂದ ನೀವು ಏನೇ ಪ್ರಶ್ನೆ ಕೇಳಿದ್ರೂ ಉತ್ತರ ಹೇಳ್ತಾನೆ. ಅದು ಎಸ್ಪೆಷಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಲೈಫ್ ಸ್ಕಿಲ್ಸ್ ಮೇಲೆ. ಅಥವಾ ಗೊತ್ತಿರಲಿಲ್ಲ ಅಂತ ಅಂದ್ರೂ ನಾವೇನು ಸಂಕೋಚ ಪಟ್ಕೋಬೇಕಾಗಿಲ್ಲ, ತಿಳ್ಕೊಂಡು ಉತ್ತರ ನೀಡಿದ್ರೆ ಆಯಿತು ಅಲ್ವೇ. ಆರಾಮಾಗಿ ಮಾತಾಡಬೇಕು. ಟೇಕ್ ಇಟ್ ಈಸಿ ಪಾಲಿಸಿ. ಇನ್ಫ್ಯಾಕ್ಟ್ ಪ್ರಾಕ್ಟೀಸ್, ಅಭ್ಯಾಸ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯ. ಸರ್, ಹಾಗಾದರೆ ಯಾವ್ಯಾವ ರೀತಿಯ ಸಿದ್ಧತೆ ಮಾಡ್ಕೋಬೇಕು ಅಂದರೆ, ನಮ್ಮ ಭಾಷಾ ಬೆಳವಣಿಗೆಯ ಬಗ್ಗೆ ಸಿದ್ಧತೆ ಮಾಡ್ಕೋಬೇಕು. ಪದಗಳು, ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು. ನಮ್ಮ ಧ್ವನಿಯ ಕಡೆಗೆ ಗಮನ ಕೊಡಬೇಕು. ಜೊತೆಗೆ ಶಾರೀರಿಕ ಭಾಷೆ, ನಮ್ಮ ಪೋಶ್ಚರ್, ನಿಲುವು ಅಥವಾ ಭಂಗಿ, ನಮ್ಮ ಗೆಸ್ಚರ್, ಹಾವಭಾವಗಳು. ಈಗ ನಾನು ಕೈ ಮೂವ್ ಮಾಡ್ತಾ ಇದ್ದೇನೆ, ಕಣ್ಣುಗಳು ಮೂವ್ ಆಗ್ತಾ ಇರುತ್ತೆ, ಹುಬ್ಬು ಮೂವ್ ಆಗುತ್ತೆ, ಇಡೀ ಮುಖ ಮೂವ್ ಆಗ್ತದೆ, ಮುಖದಲ್ಲಿ ಮುಗುಳ್ನಗೆ ಇರಬೇಕು. ಆಲ್ ದೀಸ್ ಮೂಮೆಂಟ್ಸ್ ಗೆಸ್ಚರ್ಸ್ ಅಂತ ಕರಿತೇವೆ, ಹಾವಭಾವಗಳು. ಇವೆಲ್ಲದರ ಕಡೆಗೆ ಗಮನ ಕೊಡಬೇಕು. ನಾವು ಯಾವ ವಿಚಾರ ಮಾತಾಡ್ತೇವೆ, ಕಂಟೆಂಟ್ ಈಸ್ ಕಿಂಗ್ ಅಂತ ಹೇಳ್ತೇವೆ. ನಾನು ಅದಕ್ಕೇ ಈ ಥಾಟ್ಸ್ ಕ್ಲಾರಿಟಿ ಲೀಡ್ಸ್ ಟು ವರ್ಡ್ ಕ್ಲಾರಿಟಿ ಅಂತ ಹೇಳೋದು. ಮೊದಲು ನಮ್ಮ ಮೈಂಡಲ್ಲಿ ನಮ್ಮ ಥಾಟ್ಸ್ ಕ್ಲಾರಿಟಿ ಇದ್ದರೆ ವರ್ಡ್ಸ್ ಕ್ಲಾರಿಟಿ ಆಟೋಮೆಟಿಕ್ಕಾಗಿ ಆಗ್ತದೆ. ಅದರ ಕಡೆಗೆ ನಾವು ಗಮನವನ್ನು ನೀಡಬೇಕು. ಸಿದ್ಧತೆ ಸಾಮಾನ್ಯವಾಗಿ ಕನ್ನಡಿ ಮುಂದೆ ಹೋಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೇವೆ. ನಮ್ಮ ಥರದ ಆನ್ಲೈನ್ ಅಥವಾ ಆಫ್ಲೈನ್ ಕೋರ್ಸ್ಗೆ ಬಂದರೆ ಏನಾಗ್ತದೆ, ಸಣ್ಣ ಪುಟ್ಟ ಚಳಿ ಎಲ್ಲ ಬಿಟ್ಟೋಗಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಈಗ ನನ್ನ ಪುಸ್ತಕಗಳನ್ನು ಓದಿದ್ರೆ ಅದು ಇನ್ಫಾರ್ಮೇಷನ್, ಯೂಟ್ಯೂಬ್ ನೋಡಿದ್ರೆ ಅದು ಇನ್ಫಾರ್ಮೇಷನ್. ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಮೋಟಿವೇಶನ್ ಆಗ್ತದೆ. ದೆರ್ ಇಸ್ ಎ ಡಿಫ್ರೆನ್ಸ್. ಇನ್ಫಾರ್ಮೇಷನಿಂದ ಮೋಟಿವೇಶನ್ಗೆ ಹೋಗಿ ಟ್ರಾನ್ಸ್ಫರ್ಮೇಷನ್ ಆಗಬೇಕು. ನಿಮ್ಮಲ್ಲಿ ಆ ಪರಿವರ್ತನೆ ಆದರೆ ಮಾತ್ರ ನೀವು ಒಬ್ಬ ಉತ್ತಮ ಭಾಷಣಕಾರ ಆಗೋದಕ್ಕೆ ಸಾಧ್ಯ, ಮತ್ತು ನಿಮ್ಮ ಮಾತುಗಳಿಗೂ ಕೂಡ ಬೇರೆಯವರು ದುಡ್ಡು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ನಾನು ಮಾತನಾಡಲು ವೇದಿಕೆ ಮೇಲೆ ಹೋದಾಗ ಏನು ಮಾತಾಡಬೇಕು ಅನ್ನೋದನ್ನು ಮರೆತು ಹೋಗ್ತೀನಿ, ಮತ್ತು ಭಯ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂಥದ್ದು. ಭಯ ಇಲ್ಲದೆ ಹೋಗಿದ್ದಿದ್ರೆ ಏನಾಗ್ತಾ ಇರ್ತದೆ, ಎಲ್ಲರೂ ಹೋಗ್ಬಿಟ್ಟು ವೇದಿಕೆ ಮೇಲೆ ಏನೋ ಮಾತಾಡ್ಬಿಡೋರು. ನಮ್ಮ ಪುಣ್ಯ, ಈ ಭಯ ಇರೋದ್ರಿಂದ ಯಾರು ಈ ಭಯವನ್ನು ಹೋಗಿಸಿಕೊಳ್ಳುತ್ತಾರೋ ಅವರು ಮಾತ್ರ ವೇದಿಕೆಯ ಮೇಲೆ ಬಂದು ಮಾತನಾಡುತ್ತಾರೆ. ಹಾಗಾಗಿ ನಾವು ಬಚಾವಾದ್ವಿ. ಇಲ್ದಿದ್ರೆ ಸ್ಟೇಜ್ ಮೇಲೆ ಒಂದು 50 ಚೇರ್ ಹಾಕಬೇಕಾಗಿತ್ತು, ಕೆಳಗಡೆ ಒಂದು 10 ಜನ ಇರೋರು. ಬೇಡಲ್ಲ. ಸೊ ಇಟ್ಸ್ ಗುಡ್, ಭಯ ಇರೋದು ಒಳ್ಳೆಯದು. ಮರ್ತೋಗುತ್ತೆ. ಯಾಕೆ ಮರ್ತೋಗುತ್ತೆ ಅಂದರೆ, ನಮಗೆ ನಾನು ಫಾರ್ಮುಲಾ ಒಂದು ಹೇಳ್ತಾ ಇರ್ತೇನೆ, 4 C's ಅಂತ: ಕೂಲ್, ಕಾಮ್, ಕಂಫರ್ಟಬಲ್ ಆ್ಯಂಡ್ ಕಂಪೋಸ್ಡ್ ಅಂತ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ತಣ್ಣಗಿರಿ, ಕಾಮ್ ಪ್ರಶಾಂತವಾಗಿರಿ, ಕಂಫರ್ಟಬಲ್ ಆರಾಮದಾಯಕವಾಗಿರಿ, ಕಂಪೋಸ್ಡ್ ಸ್ಥಿತಪ್ರಜ್ಞರ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿರಿ. ದ್ಯಾಟ್ಸ್ ಇಟ್. ಮರೆತು ಹೋಗೋದು ಇದಕ್ಕೋಸ್ಕರ. ಈ ಟೆನ್ಷನ್ ಮಾಡ್ಕೊಳ್ತೇವಲ್ಲ, ಸ್ಟ್ರೆಸ್ ಅಂತೀವಲ್ಲ, ಅದನ್ನು ಸ್ಟ್ರೆಸ್ ಮಾಡದೆ ಪ್ರೆಷರ್ನ ಪ್ಲೆಷರ್ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್. ಪ್ರೆಷರ್ ಟು ಪ್ಲೆಷರ್. ಒಂದ್ಸರಿ ಟೈಪ್ ಮಾಡಿ, ಪ್ರೆಷರ್ ಟು ಪ್ಲೆಷರ್ ಅಂತ. ಸಖತ್ತಾಗಿದೆ ಅಲ್ಲ ಪದ ಇದು. ಒತ್ತಡದಿಂದ ಸಂತೋಷ, ಖುಷಿಯ ಕಡೆಗೆ ಅಂತ. ಓಕೆ ಸರ್, ಡೈರೆಕ್ಟಾಗಿ ನಿಮ್ಮ ಭೇಟಿಯಾಗಿ ಕಲಿಯಬೇಕು ಅಂತ ಹೇಳ್ತಿದ್ದೀರಿ. ಅದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಒಂದು ಪ್ರೊಸೀಜರ್ ಅಂತ ಮಾಡ್ಕೊಂಡಿರ್ತೀವಿ. ಈಗ ಗೋಲ್ಡ್ ಕಮ್ಯುನಿಟಿ ಅಂತ ಮಾಡಿದಾಗ ಒಂದು 3 ತಿಂಗಳಲ್ಲಿ ಕಲಿತಾರೆ, 1 ವರ್ಷದವರೆಗೂ ಕಲಿಬೋದು. ಪ್ರತಿ ಗುರುವಾರಗಳು ನಿಮಗೆ ನಾವು ಅವಕಾಶಗಳನ್ನು ಮಾಡಿಕೊಡ್ತೇವೆ. ಜೊತೆಗೆ ವಿಡಿಯೋ ಮಾಡ್ಯೂಲ್ಗಳನ್ನು ಕೊಡ್ತೇವೆ. ಅದು 24/7 ಎನಿ ಟೈಮ್ ನೀವು ನೋಡ್ಕೋಬೋದು. 1-to-1 ಅಂದಾಗ ನನ್ನ ವೈಯಕ್ತಿಕ ಸಮಯವನ್ನು ನಾವು ನೀಡುವುದರಿಂದ, ಹಾಗಾಗಿ ನಾನು ಒಂದು 1 ಗಂಟೆಗೆ ಇಷ್ಟು ಅಂತ ಒಂದು ಪುಟ್ಟ ಚಾರ್ಜ್ ಮಾಡ್ತೇನೆ. ಆದರೆ
ಮೊದಲನೆಯ ಭೇಟಿಗೆ ಆ ಹಣ ಕಡಿಮೆ ಇರ್ತದೆ. ನಮ್ಮ ಕಚೇರಿಗೆ ಸಂಪರ್ಕ ಮಾಡಿ 9341259267 ಮಾಹಿತಿ ಕೊಡ್ತಾರೆ. ನನ್ನ ಬಿಡುವಿನ ಸಮಯದಲ್ಲಿ ನೀವು ಸಮಯವನ್ನು ಹೊಂದಿಸಿಕೊಂಡು ಭೇಟಿಯಾಗಬಹುದು. ವೈಯಕ್ತಿಕವಾಗಿ ಅದನ್ನು ಡೈಮಂಡ್ ಕಮ್ಯುನಿಟಿ 1-to-1 ಮೆಂಟರಿಂಗ್ ಸೆಷನ್ ಅಂತ ಕರೀತೇನೆ. ಓಕೆ, ಆ 1 ತಾಸು ಅಥವಾ 2 ತಾಸು ನನ್ನ ಭೇಟಿಯಾದಾಗ ನಿಮ್ಮ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡ್ತಾನೆ. ಆಮೇಲೆ ನಿಮಗೆ ನಮ್ಮ ಸಮಯನ ಕಾಂಪೆನ್ಸೇಟ್ ಮಾಡೋಕ್ಕೆ ಸಾಧ್ಯತೆ ಆದರೆ ಖಂಡಿತ ಒಂದು 7-8 ಜನರಿಗೆ ಮಾತ್ರ ಆ ರೀತಿಯ ಅವಕಾಶವನ್ನು ನಾನು ಮಾಡಲಿಕ್ಕಾಗ್ತದೆ, ಯಾಕೆಂದರೆ ಎಲ್ರಿಗೂ ವೈಯಕ್ತಿಕವಾಗಿ ಸಮಯ ಕೊಡಲಿಕ್ಕಾಗೋದಿಲ್ಲ. ಓಕೆ, ಸೊ ಪ್ರೆಷರ್ ಟು ಪ್ಲೆಷರ್ ಟೈಪ್ ಮಾಡಿದ್ರಿ ಅಲ್ಲ, ಖುಷಿಯಿಂದ ಸಂತೋಷದಿಂದ. ಈಗ ನಮ್ಮ ಜನಸಂಖ್ಯೆ ಜಾಸ್ತಿ ಆದರೂ ಆಡಿಯನ್ಸ್ ಅಂದರೆ ನಮ್ಗಂತರ ವಾವ್, ಫುಲ್ಲು ವೈಬ್ರೆಂಟಾಗಿ ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯತೆ ಇದೆ. ನೀವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ನಮ್ಮ ಬಳಿ ಕಲಿಯಲು ಬಂದ ಅನೇಕ ವ್ಯಕ್ತಿಗಳು ಕೆಲವೇ ದಿನದಲ್ಲಿ ಸಭಾಕಂಪನವನ್ನು ಹೋಗಿಸಿಕೊಂಡು ಉತ್ತಮವಾದ ವಿಷಯಗಳ ಬಗ್ಗೆ ಮಾತನಾಡ್ತಾನೆ ಜೀವನದಲ್ಲಿ ಬೆಳೆದಿರೋದನ್ನು ನಾನು ಗುರುತಿಸಿದ್ದೇನೆ ಮತ್ತು ಗಮನಿಸಿದ್ದೇನೆ. ಹಾಗಾಗಿಯೇ ನಮ್ಮ ಗುರುವಾರದ ಒಂದು ಟ್ರೈನಿಂಗ್ ಸೆಷನ್ಸಲ್ಲಿ 3+1 4 ಟಾಪಿಕ್ಸ್ ಇರ್ತದೆ. ಒಂದೊಂದು ವಿಚಾರದ ಬಗ್ಗೆ 1 ನಿಮಿಷ ಪ್ರತಿಯೊಬ್ಬರಿಗೂ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟು, ಇದು ಹೇಗೆ ಅಂದರೆ ಪ್ರಾಕ್ಟೀಸ್ ಸೆಷನ್ಸ್ ಅಂತ ಕರೀತಾರೆ. ಆಮೇಲೆ ಪ್ರತಿ ಗುರುವಾರ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ ಲೈವ್ನಲ್ಲಿ ನಾವು ಬಂದು ಅಲ್ಲಿ ಲೈವ್ನಲ್ಲಿ ಕೂಡ ಅದೊಂಥರ ಸಣ್ಣ ಭಯವನ್ನು ಹೋಗಲಾಡಿಸ್ತೇನೆ. ಯೂಟ್ಯೂಬ್ ಲೈವ್ನಲ್ಲಿ ನಿಮ್ಮನ್ನೆಲ್ಲ ಮಾತಾಡಿಸ್ತೇನೆ. ಆವಾಗ ಆಟೋಮೆಟಿಕಲಿ ನಿಮ್ಗೊಂಥರ ಧೈರ್ಯ ಬರ್ತದೆ. ಲೈವಲ್ಲೇ ಮಾತಾಡ್ಬಿಟ್ಟೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಕೆಲವರು ಆರಂಭದಲ್ಲಿ ಬಂದವರು ಝೂಮ್ನಲ್ಲಿ ವೀಡಿಯೋನೂ ಆನ್ ಮಾಡ್ಕೊಂಡಿರಲ್ಲ, ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ನೀವು ಹೇಗಿದ್ದೀರಿ ಗೊತ್ತಾಗಬೇಕು. ನೀವು ಇನ್ನೊಂಚೂರು ಚೆನ್ನಾಗಿ ಕಾಣ್ತೀರಿ. ಆವಾಗ ಸ್ವಲ್ಪ ನೀಟಾಗಿ ಗ್ರೂಮಿಂಗ್ ಆಗ್ತದೆ. ಕರೆಕ್ಟಾಗಿ ಉತ್ತಮವಾದ ಬಣ್ಣಗಳು, ಉಡುಪುಗಳನ್ನು ಧರಿಸ್ತೀರಿ. ಟೆಕ್ನಿಕಲ್ ಈಚಸ್ ಇರ್ತದೆ, ಸ್ಟಾರ್ಟಿಂಗಲ್ಲಿ ಇರ್ತದೆ. ಅದು ಹೋಗಲಾಡಿಸ್ಕೋಬೇಕು. ನಾವು ನೀಟಾಗಿ ಕೂತ್ಕೋಬೇಕು, ನೀಟಾಗಿ ಪ್ರೆಸೆಂಟ್ ಮಾಡಬೇಕು. ನಮ್ಮನ್ನು ನಾವು ಚೆನ್ನಾಗಿ ಇರೋದ್ರಲ್ಲೇ ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕು. ದಟ್ಸ್ ಇಟ್. ಸೊ ಅದರ ಅರ್ಥ ಏನು ಅಂದರೆ, ಯಾರು ಬೇಕಾದರೂ ಭಾಷಣವನ್ನು ಕಲಿಯಬಹುದು. ಅದರ ಅರ್ಥ ನೀವು ಕಲಿಯಬಹುದು. ಈ ವಿಚಾರಗಳು ಹೇಗೆ ಅನ್ನಿಸ್ತು ದಯಮಾಡಿ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.